ಇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ಸರ್ಕಾರಿ ಕೆಲಸ ಇದೆ ಅಂತ ತಿಳ್ಕೊಳ್ಳೋಣ. ಒಂದು KAS ಅಥವಾ IPS ಅಧಿಕಾರಿಗಳು ಒಬ್ಬ KS ಅಥವಾ IPS ಅಧಿಕಾರಿ ಆಗಬೇಕು ಅಂತ ಹೇಳಿದ್ರೆ ಯಾರೋ ಒಬ್ರು ಹೇಳಿದ್ರು, ಒಂದು ಪ್ರಶ್ನೆಯನ್ನು ಮಾತ್ರ ನೀನು 100 ಬಾರಿ ಬರಿ. ಒಂದು ಪ್ರಶ್ನೆ ಅಥವಾ ಒಂದು ಉತ್ತರವನ್ನು 100 ಬಾರಿ ಬರಿ, ಅಥವಾ 50 ಬಾರಿ ಬರಿ, ಅಥವಾ 500 ಬಾರಿ ಬರಿ. ಆ ಥರ ನೀನು ಬರಿತಾ ಬಾ. ಆ ಥರ ನೀನು ಬರೀತಾ ಇದ್ರೆ ಪ್ರಮುಖವಾದ ಎಕ್ಸಾಮಲ್ಲಿ ನೀನು ಪಾಸ್ ಆಗ್ತೀಯಾ ಅಂತ ಹೇಳಿದ್ರೆ ನಂಬ್ತೀರಾ? ಓಕೆ, SSLC ಸಾಮಾನ್ಯವಾಗಿ SSLC ಎಕ್ಸಾಮ್ ಆದರೆ ಮಾತ್ರ PUCಗೆ ಹೋಗಕ್ಕೆ ಸಾಧ್ಯ, ಕಾಲೇಜ್ಗೆ ಹೋಗ್ಲಿಕ್ಕೆ. ಆ SSLC ಎಕ್ಸಾಮ್ ಬರೀಲಿಕ್ಕೆ 1 ವರ್ಷದ ಮುಂಚಿತವಾಗಿ ಎಲ್ಲ ಸಿದ್ಧತೆ ನಡೀತಾ ಇರುತ್ತೆ. ಈಗ ಒಬ್ಬ ಶಿಕ್ಷಕರು ಬಂದು ಒಬ್ಬ ಸ್ಟೂಡೆಂಟ್ಗೆ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಬಂದು ಒಂದು ವಿಷಯ ಬರ್ಕೊಡ್ತಾರೆ. ಏನೋ ಒಂದು ಸಬ್ಜೆಕ್ಟ್, ಏನೋ ಒಂದು ಲೈನ್ ಬರ್ಕೊಡ್ತಾರೆ, ಒಂದೇ ಒಂದು ಲೈನು. ಆ ಲೈನ್ ನೀನು ಬರೀತಾರು, ನೀನು ಅಭ್ಯಾಸ ಮಾಡು, ನೀನು SSLC ಪಾಸ್ ಆಗ್ತೀಯಾ ಅಂದರೆ ಸಾಧ್ಯನಾ? ಆಗ್ತಾನ ಅವನು? ಆಗಲ್ಲ, ಸಾಧ್ಯ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ. ಲೌಕಿಕ ವಿಷಯಕ್ಕೆ ಸಿದ್ಧತೆ, ಪಾಸ್ ಆಗಲಿಕ್ಕೆ 1 ವರ್ಷದ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿದ್ರೆ, ಇನ್ನು ಶಾಶ್ವತವಾದ ನಿತ್ಯ ಜೀವವನ್ನ ನೀಡುವಂತಹ ದೇವರ ರಾಜ್ಯ ಪ್ರವೇಶ ಆಗಲಿಕ್ಕೆ ಎಷ್ಟು ಪ್ರಯತ್ನ ಪಡಬೇಕೆಂಬುದನ್ನು ನಾವು ಮೊದಲು ಅರ್ಥಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ತಮಾಷೆ ಅಲ್ಲ. ಯಾರೋ ಹೇಳಿದ್ರು, ನೀನು ಇದೊಂದನ್ನೇ ಮಾಡ್ಕೊಂಡಿರು, ಇದೊಂದನ್ನೇ ಹೇಳ್ಕೊಂಡಿರು, 100 ಟೈಮ್ ಮಾಡು, 50 ಟೈಮ್ ಮಾಡು, ಬೆಳಗ್ಗೆ ಮಾಡು, ಸಾಯಂಕಾಲ ಮಾಡು, ರಾತ್ರಿ ಮಾಡು ಅಂತ ಹೇಳ್ತಾ ಹೋದ್ರೆ ಸಾಧ್ಯ ಇದೆ ಅಂತ ನಂಬ್ತೀರಾ? ಎಂದಿಗೂ ಸಾಧ್ಯ ಇಲ್ಲ. ಇದನ್ನ ಹೇಳೋದು ಮೂರ್ಖತನ. ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ನಿಯಮಗಳನ್ನು ದೇವರಿಟ್ಟಿದ್ದಾರೆ. ವಾಕ್ಯ ಓದೋಣ. ವಿಮೋಚನಾ ಕಾಂಡ. ಮೋಶೆಯ ಕಾಲದಲ್ಲಿ ಮೋಶೆ ಮುಖಾಂತರ ದೇವರು ಇಸ್ರೇಲ್ ಜನರಿಗೆ ನೀಡಿದಂತಹ ಆಜ್ಞೆಗಳು. ವಿಮೋಚನಾ ಕಾಂಡ 23ನೇ ಅಧ್ಯಾಯ ವಾಕ್ಯ 13. ವಿಮೋಚನಾ ಕಾಂಡ 23ನೇ ಅಧ್ಯಾಯ ವಾಕ್ಯ 13 ಓದೋಣ. ನಾನು ನಿಮಗೆ ವಿಧಿಸಿದನ್ನೆಲ್ಲ ಜಾಗರೂಕತೆಯಿಂದ ಅನುಸರಿಸಿ ನಡೆಯಿರಿ. ಬೇರೆ ಯಾವ ದೇವರ ಹೆಸರನ್ನು ಸ್ಮರಿಸಬೇಡಿ, ಉಚ್ಚರಿಸಲೂ ಬೇಡಿ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ನಿಮಗೆ ವಿಧಿಸಿದ್ದನ್ನೆಲ್ಲ ಜಾಗರೂಕತೆಯಿಂದ ಅನುಸರಿಸಿ ನಡೆಯಿರಿ. ಇನ್ನೊಂದು ವಾಕ್ಯವನ್ನು ಓದೋಣ. ಅದೇ ವಿಮೋಚನಾ ಕಾಂಡ 22ನೇ ಅಧ್ಯಾಯ ವಾಕ್ಯ 31. 22:31. ನೀವು ನನಗೆ ಪರಿಶುದ್ಧ ಜನರಾಗಿರಬೇಕು, ಆದ್ದರಿಂದ ಕಾಡು ಮೃಗ ಕೊಂದದ್ದನ್ನು ತಿನ್ನಬಾರದು. ಒಂದು ನಿಮಿಷ. ಯಾಜಕ ಕಾಂಡ 22ನೇ ಅಧ್ಯಾಯ ವಾಕ್ಯ 31. 22 ಯಾಜಕ ಕಾಂಡ 22 ವಾಕ್ಯ 31 ಹಾಗೂ 32 32. ಈ ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯಬೇಕು. ನಾನು ಸರ್ವೇಶ್ವರ, ನನ್ನ ಪವಿತ್ರ ನಾಮದ ಘನತೆಗೆ ಕುಂದು ತರಬಾರದು. ಇಸ್ರಾಯೇಲೆಲ್ಲರೂ ನನ್ನನ್ನು ಪರಿಶುದ್ಧರೆಂದು ಪರಿಗಣಿಸಬೇಕು. ನಿಮ್ಮನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಸರ್ವೇಶ್ವರರು ನಾನು. ನೋಡಿ, ಇಲ್ಲಿ ವಾಕ್ಯ ಹೇಳುತ್ತೆ,
ನನ್ನ ಆಜ್ಞೆಗಳನ್ನು ನೀನು ಅನುಸರಿಸಿ ನಡೆಯಬೇಕು. ಕಾರಣ ಏನಂತ ಹೇಳಿದ್ರೆ, ಕಾರಣ ಏನು ಗೊತ್ತಾ? ಯಾಕೆಂತಂದ್ರೆ ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಸರ್ವೇಶ್ವರರಾದ ದೇವರು ನಾನು. ಆಮೇನ್. ಈಗ ಅವರು ಸೇವೆಗೆ ಆರಿಸಿಕೊಂಡ ಮೇಲೆ, ಪರಿಶುದ್ಧರಾದ ದೇವರು ಆರಿಸಿಕೊಂಡ ಮೇಲೆ ನಾವು ಕೂಡ ಪರಿಶುದ್ಧರಾಗೇ ಇರಬೇಕು ಅಲ್ವಾ? ಹೌದಾ? ಹಾಗಾಗಿ ಪರಿಶುದ್ಧರಾಗಿದ್ರೆ ಮಾತ್ರ ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಕೇಳಿಸಿಕೊಳ್ಳುವಾಗ, ಸಂದೇಶವನ್ನ ಕೇಳಿಸಿಕೊಳ್ಳುವಾಗ ಅಥವಾ ಬೋಧಿಸುವಾಗ ಅಥವಾ ಆ ಒಂದು ಸಂದೇಶಗಳನ್ನ ನಾವು ಅನುಸರಿಸಿ ನಡಿಬೇಕಾದ್ರೆ ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಯಾವಾಗ ಬೇಕಾದರೂ ಸೈತಾನ ನಮ್ಮನ್ನು ದಾರಿ ತಪ್ಪಿಸ್ಬೋದು. ಯಾವಾಗ ಬೇಕಾದ್ರೂ ಸೈತಾನ ನಮ್ಮನ್ನ ದಾರಿ ತಪ್ಪಿಸ್ಬೋದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪರಲೋಕದ ವಿಷಯವಾಗಿ ಬೈಬಲ್ ಅಲ್ಲಿ ಬರೆದಿರುವ ಎಲ್ಲಾ ಪ್ರವಾದನೆಗಳ ವಿಷಯವಾಗಿ, ಪ್ರವಾದನೆಗಳ ಕುರಿತು 7 ನಿಯಮಗಳನ್ನ ದೇವರು ನಮಗೆ ನೀಡಿದ್ದಾರೆ. ಆ 7 ನಿಯಮಗಳನ್ನ ಅನುಸರಿಸಿದರೆ ಮಾತ್ರ ನಾವು ಸತ್ಯವನ್ನ ಅರ್ಥಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಎಂದಿಗೂ ಸತ್ಯವನ್ನ ಅರ್ಥಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಅನ್ಕೊಳ್ಬೋದು ನನಗೆ ಸತ್ಯ ಗೊತ್ತಿದೆ, ಪರವಾಗಿಲ್ಲ, ನಾನು ಪರಲೋಕ ಪ್ರವೇಶ ಮಾಡ್ತೀನಿ ಅನ್ನೋದು ಏನಾದರೂ ಆ ಮನುಷ್ಯನ ಅನಿಸಿಕೆ ಆಗಿದ್ರೆ ಅದು ಸುಳ್ಳು. ಏಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋಗುತ್ತೆ ದೇವರ ಆಜ್ಞೆಗಳನ್ನು ನಾವು ಅನುಸರಿಸ್ತಾ ಇದೀವಾ ಇಲ್ವಾ ಎಂಬುದನ್ನು ನಮಗೆ ಗೊತ್ತಾಗೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡ ಭವಿಷ್ಯವಾಣಿ ಅಂದ್ರೆ ಪ್ರವಾದನೆಯನ್ನು ಬರೆದ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರವಾದನೆಗಳನ್ನು ಬರೆದಂತ ಇತಿಹಾಸ, ಯಾವ ಸಂದರ್ಭದಲ್ಲಿ ಬರೆದ್ರು, ಯಾವ ವಿಷಯಕ್ಕಾಗಿ ಬರೆದ್ರು, ಎಲ್ಲವನ್ನು ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಓಕೆ, ಆ ಒಂದು ತರಗತಿಯನ್ನು ನಾವು ಎಲ್ಲವನ್ನ ನಾವು ತಿಳ್ಕೊಂಡಿದೀವಾ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ಎರಡನೆಯದಾಗಿ ಇತಿಹಾಸದ ಮಾತುಗಳಿಗೆ ಅಂದ್ರೆ ಇತಿಹಾಸದ ವಿಷಯಗಳಿಗೆ ನೀವು ಮಾಡುವ ಅಂದ್ರೆ ಆ ಸಮಯದಲ್ಲಿ ಆ ಇತಿಹಾಸದ ವಿಷಯಗಳಿಗೆ ಆ ಇತಿಹಾಸಕ್ಕೆ ತಕ್ಕ ಅರ್ಥವನ್ನೇ ಕೊಡಬೇಕೇ ಹೊರತು ನಮ್ಮ ಅರ್ಥವನ್ನ ಸೇರಿಸಬಾರದು. ಈಗ ಉದಾಹರಣೆಗೆ ಮಾತೆ ಮರಿಯಮ್ಮನವರ ಮೊದಲನೇ ಬರುವಿಕೆಯಲ್ಲಿ ಮಾತೆ ಮರಿಯಮ್ಮನವರನ್ನ ದೇವರು ಆರಿಸ್ಕೊಂಡ್ರು ಅಲ್ವಾ? ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಮಾತೆ ಮರಿಯಮ್ಮನ ಆರಿಸ್ಕೊಂಡ್ರ. ಲೂಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 26ರಿಂದ ನಾವು ಓದ್ತಾ ಬಂದ್ರೆ 26ರಿಂದ 38 ತನಕ ನಾವು ಓದ್ತಾ ಬಂದ್ರೆ ಅಲ್ಲಿ ಪವಿತ್ರಾತ್ಮರು ಯಾರನ್ನ ಆರಿಸ್ಕೊಳ್ತಾರೆ? ಸ್ವರ್ಗ ಸಾಮ್ರಾಜ್ಯ ಯಾರನ್ನ ಆರಿಸ್ಕೊಳ್ತು? ಮಾತೆ ಮರಿಯಮ್ಮನವರನ್ನ ಆರಿಸ್ಕೊಳ್ತು ಮೊದಲನೇ ಬರುವಿಕೆಯಲ್ಲಿ. ಅದರ ಅರ್ಥ ಹೇಗಿರ್ಬೇಕು? ಕೊನೆಯ ತನಕ ಹಾಗೇ ಇರಬೇಕು. ಮೊದಲನೇ ಬರುವಿಕೆಯಲ್ಲಿ ಮಾತೆ ಮರಿಯಮ್ಮನ ಆರಿಸ್ಕೊಂಡ್ರು ಅಂತ. ಓಕೆ, ಎರಡನೇ ಬರುವಿಕೆಗೆ ಬರೋಣ. ಪ್ರಕಟಣೆ ಪುಸ್ತಕಕ್ಕೆ ಬರೋಣ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅಲ್ಲಿ ಬರೆದಿರುವಂತಹ ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತ್ತು. ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು. ಆಕೆಯ ಪಾದಡಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಇಲ್ಲಿದ್ದಂತ ನೋಡಿ, ಮೊದಲನೆಯ ಹೊಸ ಒಡಂಬಡಿಕೆಯಲ್ಲಿ ಮೊದಲನೆಯ ಬರುವಿಕೆಯಲ್ಲಿ ಅಲ್ಲೊಂದು ಇತಿಹಾಸ ಕ್ರಿಯೇಟ್ ಆಗಿತ್ತು. ಇತಿಹಾಸವನ್ನ ದೇವರು ಉಂಟು ಮಾಡಿದ್ರು ಮಾತೆ ಮರಿಯಮ್ಮನನ್ನು ಆರಿಸ್ಕೊಂಡಾಗ. ಈಗ ಎರಡನೇ ಬರುವಿಕೆ ಪ್ರಕಟಣೆ ಪುಸ್ತಕ, ಅಲ್ಲಿ ಎರಡನೇ ಬರುವಿಕೆಯಲ್ಲಿ ಮಾತೆ ಮರಿಯಮ್ಮನವರ ಪಾತ್ರ ಇಲ್ಲ, ಯಾವುದೇ ಸಂತರ ಪಾತ್ರ ಇಲ್ಲ, ಯಾವುದೇ ಪ್ರವಾದಿಗಳ ಪಾತ್ರ ಇಲ್ಲ.
ಇದೆಯಾ? ಇಲ್ಲ ಅಲ್ವಾ? ಇಲ್ಲ. ಇಲ್ಲ. ಹಾಗಾದ್ರೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ ವಾಕ್ಯ 1-2 ಬರೆದಿರುವ ಆ ಒಂದು ಪ್ರವಾದನೆಯನ್ನ ಈಗ ಕೆಲವು ಜನರು ಏನ್ ಮಾಡಿದ್ರು, ಅದನ್ನ ಯಾರಿಗಾಗಿ ಬರೆಯಲ್ಪಟ್ಟಿದೆ ಅಂತ ಮರಿಯಮ್ಮನವರಿಗೆ ಓಕೆ, ಮಾತೆ ಮರಿಯಮ್ಮನವರನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ ಅಂತ ಹೇಳಿ ಬರೆದ್ರು ಅಲ್ಲಿ. ಪ್ರೈಸ್ ದಿ ಲಾರ್ಡ್. ಅದನ್ನ ಏನ್ ಮಾಡಿದ್ರು, ಅನೇಕ ಜನರಿಗೆ ತಿಳಿಸ್ಕೊಟ್ರು. ಅದು ಇದು ಮಾತೆ ಮರಿಯಮ್ಮನವರಿಗಾಗಿ ಬರೆದ್ರು. ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು, ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು, ಆಕೆಯ ಪಾದದಲ್ಲಿ ಚಂದ್ರನಿದ್ದನು, ತಲೆಯ ಮೇಲೆ 12 ನಕ್ಷತ್ರ, ಖಚಿತವಾದ ಕಿರೀಟವಿತ್ತು. ಇದನ್ನ ಹಾಡಾಗಿ ಬರೆದ್ರು ಅಲ್ವಾ? ಬರೆದ್ರು ಬರೆದ್ರು. ಆದ್ರೆ ಬೈಬಲ್ ಹೇಳ್ತಾ ಇದೆ, ಆ ಇತಿಹಾಸ ಹೆಂಗಿದೆಯೋ ಅದನ್ನ ಹಾಗೇ ಉಳಿಸ್ಕೊಬೇಕು. ಅದಕ್ಕೆ ನಿನಗೆ ಇಷ್ಟ ಬಂದ ಹಾಗೆ ಏನ್ ಮಾಡಬಾರ್ದು, ಇತಿಹಾಸವನ್ನ ಪ್ರೈಸಲ್ಲ. ಅರ್ಥ ಆಗ್ತಾ ಇದೆಯಾ? ಆ ಇತಿಹಾಸ ಏನಿದೆಯೋ ಅದನ್ನ ಹಾಗೇ ಉಳಿಸ್ಕೊಳ್ಬೇಕೇ ಹೊರತು ಆ ಪ್ರವಾದನೆಯ ಇತಿಹಾಸಕ್ಕೆ ಯಾವುದೇ ರೀತಿಯಾದ ಅಡಚಣೆಗಳು ಅಥವಾ ಬೇರೆ ರೀತಿಯಾದ ಅರ್ಥವನ್ನ ಕೊಡಬಾರದು. ಈಗ ಇದನ್ನ ನಂಬಿ ಎಷ್ಟು ಜನ ಮೋಸ ಹೋಗಿದ್ದಾರೆ, ಮೋಸ ಹೋದವರಲ್ಲಿ ಎಷ್ಟು ಜನ ಮರಣ ಹೊಂದಿದ್ದಾರೆ. ಆ ಒಂದು ವಾಕ್ಯವನ್ನ ಬರೆದಂಥದ್ದು ಒಬ್ಬ ವ್ಯಕ್ತಿ, ಮೂಗಿನಲ್ಲಿ ಉಸಿರಾಡುವ ಒಬ್ಬ ವ್ಯಕ್ತಿ. ಆದರೆ ಈ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ ವಾಕ್ಯ 1-2 ಪ್ರವಾದನೆ ಬರೆದಿದ್ಯಾರು? ಪವಿತ್ರಾತ್ಮರು. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಪವಿತ್ರಾತ್ಮರು ಬರೆದಿರುವುದನ್ನ ತಿರುಚಿ ಬರೆದಂತ ಆ ವ್ಯಕ್ತಿಯನ್ನ ನಾವು ನಂಬ್ತೀವಿ, ಆದರೆ ಪವಿತ್ರಾತ್ಮರನ್ನ ನಾವು ನಂಬ್ತಾ ಇಲ್ಲ. ಓಕೆ, ಇನ್ನೊಂದು ಉದಾಹರಣೆ ನಾನು ಕೊಡ್ತಾ ಹೋಗ್ತೀನಿ. ಪ್ರಭು ಯೇಸು ಕ್ರಿಸ್ತರು ಮೊದಲನೇ ಬರುವಿಕೆಯಲ್ಲಿ ರೋಗಿಗಳನ್ನ ಗುಣಪಡಿಸಿದರು. ಇದೆಯಾ? ಗುಣಪಡಿಸಿದ್ರ? ಮೊದಲನೇ ಬರುವಿಕೆಯಲ್ಲಿ ಅವರು ಗುಣಪಡಿಸಿದ್ರು. ಎರಡನೇ ಬರುವಿಕೆಯಲ್ಲಿ ಗುಣಪಡಿಸ್ಲಿಕ್ಕೆ ಬರ್ತಾರಾ? ಓಕೆ, ನೀವು ಆರೋಗ್ಯ ಸಮಯದ ಎಕ್ಸಿಟ್ ಆಗಿ ಲಾಗಿನ್ ಆಗಿ. ಎಕೋ ಹೊಡಿತದೆ, ವಾಯ್ಸ್ ಕ್ರ್ಯಾಕ್ ಆಗ್ತದೆ. ಓಕೆ, ಈಗ ಹೇಳಿ, ಪ್ರಭು ಯೇಸು ಕ್ರಿಸ್ತರು ಎರಡನೇ ಬರುವಿಕೆಯಲ್ಲಿ ರೋಗಿಗಳನ್ನ ಗುಣಪಡಿಸಲಿಕ್ಕೆ ಬರ್ತಾ ಇದ್ದಾರಾ? ಯಾವುದಕ್ಕೋಸ್ಕರ ಬರ್ತಾ ಇದ್ದಾರೆ? ನ್ಯಾಯ ತೀರ್ಪಿಗಾಗಿ ಬರ್ತಾ ಇದ್ದಾರೆ. ಹೌದಾ? ಇವತ್ತು ಧ್ಯಾನ ಕೂಟಗಳಲ್ಲಿ, ಇವತ್ತು ಈ ದಿನಗಳಲ್ಲಿ ಧ್ಯಾನ ಕೂಟಗಳಲ್ಲಿ, ಅಲ್ಲಿ ಇಲ್ಲಿ ಪ್ರಾರ್ಥನಾ ಮಂದಿರಗಳಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ? ಮಾಧ್ಯಮರ ಬಗ್ಗೆ, ರೋಗ ಸೌಖ್ಯದ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅಲ್ವಾ? ಹೌದಾ? ನೀವ್ ಹೆಂಗಿದ್ರು ನಾವ್ ಹೆಂಗಿದ್ರು ಯಾವುದೋ ಒಂದು ಕಾರಣದಿಂದ ನಾವು ಸಾಯಲ್ವಾ? ಕೆಲವು ಜನಕ್ಕೆ ರೋಗ ಬರುತ್ತೆ, ರೋಗದ ಮುಖಾಂತರ ಮರಣ ಹೊಂದುತ್ತಾರೆ. ಕೆಲವು ಜನ ಬೇರೆ ಬೇರೆ ರೀತಿಯಲ್ಲಿ ಮರಣ ಹೊಂದುತ್ತಾರೆ. ಅದು ದೇವ್ರು ನಿರ್ಧಾರ ಮಾಡ್ತಾರೆ, ಯಾವ ರೀತಿ ಮರಣ ಹೊಂದೋದು ಅನ್ನೋದನ್ನ ದೇವ್ರು ನಿರ್ಧಾರ ಮಾಡ್ತಾರೆ. ಆದ್ರೆ ಈಗ ಎರಡನೇ ಬರುವಿಕೆಯಲ್ಲಿ ಅವ್ರು ಬರ್ತಾ ಇರೋದು ನ್ಯಾಯ ತೀರ್ಪಿಗೆ. ಈಗ ನಾವು ಮಾತಾಡಬೇಕಾಗಿರೋದು, ತಿಳಿಸ್ಬೇಕಾಗಿರೋದು ಯಾವ ವಿಷಯದ ಬಗ್ಗೆ? ನ್ಯಾಯ ತೀರ್ಪಿನ ಬಗ್ಗೆ. ನಾವು ಜನರನ್ನ ನ್ಯಾಯ ತೀರ್ಪಿನ ಬಗ್ಗೆ ನಾವು ಎಚ್ಚರಿಕೆ ಕೊಡಬೇಕು. ಈ ದಿನಗಳಲ್ಲಿ ಏನ್ ನಡೀತಾ ಇದೆ? ಯೇಸು ಸ್ವಾಮಿ ನಿನ್ನನ್ನು ಗುಣಪಡಿಸ್ತಾರೆ, ಯೇಸು ಸ್ವಾಮಿ ನಿನ್ನನ್ನು ಸೌಖ್ಯ ಪಡಿಸ್ತಾರೆ, ಎಲ್ಲಾ ಸರಿ ಇದೆ. ನೀನು ಪರಲೋಕ ರಾಜ್ಯಕ್ಕೆ ತವಕ ಪಡು, ಪರಲೋಕ ಸಾಮ್ರಾಜ್ಯಕ್ಕೆ ಪ್ರವೇಶ ಮಾಡೋದಕ್ಕಾಗಿ ತವಕ ಪಡು. ಅದ್ರ ಜೊತೆಲಿ ನಿನ್ನ ರೋಗ ಗುಣ ಆಗುತ್ತೆ, ನಿನಗೆ ನಿನ್ನ ಅವಶ್ಯಕತೆಗಳೆಲ್ಲ ಪೂರೈಸುತ್ತೆ. ವಾಕ್ಯ ಹಂಗೆ ತಾನೇ ಇರೋದು. ಮತ್ತಾಯ 6:33 ಓದೋಣ. 6:33, 6ನೇ ಅಧ್ಯಾಯ 33ನೇ ವಾಕ್ಯ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸಸ್ತಂಭದಕ್ಕಾಗಿ ತವಕ ಪಡಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದಲ್ಲದೆ
ಓಕೆ, ಇನ್ನೂ ಒಂದು ಸ್ವಲ್ಪ ಮೇಲೆ ಹೋಗಿ 31ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಆದ್ದರಿಂದ ತಿನ್ನಲು ಏನು, ಕುಡಿಯಲು ಏನು, ಉಡಲು ಏನು ಎಂದು ಪೇಚಾಡಬೇಡಿ, ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯ ಇದೆ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಅವ್ರಿಗೆ ಗೊತ್ತಿದೆ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವ್ರಿಗೆಲ್ಲವೂ ಗೊತ್ತಿದೆ, ಯಾವ ಟೈಮಲ್ಲಿ ಏನು ಕೊಡಬೇಕು ಎಲ್ಲ ಗೊತ್ತಿದೆ. ಆದರೆ ಅಲ್ಲಿ ವಾಕ್ಯ ಮುಂದುವರಿಸಿ ಹೇಳ್ತಾರೆ, ನೀವಾದರೂ ಮೊದಲು ದೇವರ ಸತ್ಸಂಬಂಧಕ್ಕಾಗಿ, ಅಂದರೆ ದೇವರ ಸಾಮ್ರಾಜ್ಯಕ್ಕಾಗಿ, ಯಾವ ರೀತಿ ನಾನು ದೇವರ ಸಾಮ್ರಾಜ್ಯ ಪ್ರವೇಶ ಮಾಡಲಿ, ಯಾವ ರೀತಿ ನಾನು ದೇವರ ಪ್ರೀತಿಯನ್ನು ಸವಿಯಲಿ, ಯಾವ ರೀತಿ ನಾನು ದೇವರ ವಾಕ್ಯದ ಪ್ರೀತಿಯನ್ನು ಸವಿಬೇಕು ಎಂಬುದಾಗಿ ಮೊದಲು ನೀನು ಏನು ಮಾಡು, ಅದಕ್ಕಾಗಿ ತವಕಪಡು. ಅದರ ಜೊತೆಯಲ್ಲಿ ಏನು ಸಿಗುತ್ತೆ ನಿನಗೆ? ರೋಗ ಸೌಖ್ಯ, ಬಿಡುಗಡೆ ಎಲ್ಲ ಸಿಗುತ್ತೆ, ಪಿನ್ ಟು ಪಿನ್ ಸಿಗುತ್ತೆ. ಈಗ ಉದಾಹರಣೆಗೆ ಈಗ ನಿಮ್ಗೊಂದು ಕಾರ್ ಕೊಟ್ರು ಅಂತ ಹೇಳೋಣ. ಓಕೆ, ಈಗ ನಮ್ಮ ಆರೋಗ್ಯ ಸ್ವಾಮಿ ಬ್ರದರ್ಗೆ ಕೇಳೋಣ. ಬ್ರದರ್, ನಿಮ್ಗೊಂದು ಒಳ್ಳೆ ಕಾರ್ ಕೊಟ್ರು ದೇವರು, ನೀವು ಕಾರ್ಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ, ಎಲ್ಲಿ ನಿಲ್ಲಿಸ್ತೀರಾ ಬ್ರದರ್? ನಿಲ್ಸಕ್ ಜಾಗ ಇದೆಯಾ? ಜಾಗ ಇಲ್ಲ. ಮತ್ತೆ ಜಾಗ ಇಲ್ದಿದ್ಮೇಲೆ ಎಲ್ಲಿ ನಿಲ್ಲಿಸ್ಬೇಕು? ರೋಡಲ್ಲೇ ನಿಲ್ಲಿಸ್ಬೇಕು. ರೋಡಲ್ಲಿ ನಿಲ್ಸಕ್ ಆಗುತ್ತಾ? ರೋಡಲ್ಲಿ ನಿಲ್ಸಕ್ಕೆ ಜಾಗ ಇದೆಯಾ? ಜಾಗ ಇಲ್ಲ, ವೆಹಿಕಲ್ಗಳು ಓಡಾಡ್ತಾ ಇರ್ತೈತೆ. ಹಾಗಾದ್ರೆ ಎಲ್ಲಿ ನಿಲ್ಲಿಸ್ಬೇಕು? ಬೇರೆ ಕಡೆ ತಗೊಂಡೋಗಿ ನಿಲ್ಲಿಸ್ಬೇಕು ಅಲ್ವಾ? ಏನಾದ್ರೂ ಪಾರ್ಕಿಂಗ್ ಎಲ್ಲಾದ್ರೂ ನೋಡಿ ನಿಲ್ಲಿಸ್ಬೇಕು. ನೀವು ಖರೀದಿ ಮಾಡಿದ ವಾಹನ ನಿಮ್ಮ ಮನೆಯಲ್ಲಿ ಇರಬೇಕಾ ಅಥವಾ ಬೇರೆಯವ್ರ ಮನೇಲಿ ಇರಬೇಕಾ? ನಮ್ಮ ಮನೇಲಿ ಇರಬೇಕು. ಅದನ್ನೇ ದೇವರು ಹೇಳೋದು, ನಿಮಗೇನು ಅವಶ್ಯಕತೆ ಇದೆ, ಅದನ್ನು ಕೊಡ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಆದರೆ ಅವರು ಹೇಳೋದು ಏನಂತ ಹೇಳಿದ್ರೆ, ಮೊದಲು ನೀನು ದೇವರ ರಾಜ್ಯ ಪ್ರವೇಶ ಮಾಡುವುದಕ್ಕಾಗಿ ತವಕಪಡು. ಪ್ರೈಸ್ ದಿ ಲಾರ್ಡ್. ಎಷ್ಟು ಕುಟುಂಬಗಳಲ್ಲಿ ಸಮಸ್ಯೆ ಇಲ್ಲ ನೋಡಿ, ಎಷ್ಟು ಕುಟುಂಬಗಳಲ್ಲಿ. ಸುಮಾರು ದಿನಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನು ನಾನು ಭೇಟಿ ಮಾಡಿದೆ, ಒಂದು ಹೆಣ್ಣು ಮಗಳನ್ನು ನಾನು ಭೇಟಿ ಮಾಡಿದೆ. ಆ ಹೆಣ್ಣು ಮಗಳು ಫ್ಯಾಮಿಲಿ ಕೋರ್ಟ್ಗೆ, ಅಂದರೆ ಕುಟುಂಬ ಜೀವನದ ಸಮಸ್ಯೆಗಾಗಿ ಅವ್ರು ಹೋಗ್ತಾ ಇದ್ರು. ಆ ಸಮಯದಲ್ಲಿ ನಾನು ಹಂಗೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು, ಸರ್ ನಮಗೆ ಎಲ್ಲ ಇದೆ ಸರ್, ದೊಡ್ಡ ಬಂಗ್ಲೆ, ಅವ್ರದ್ದು ಎಷ್ಟು ದೊಡ್ಡ ಬಂಗ್ಲೆ ಅಂತ ಹೇಳಿದ್ರೆ, ಅವ್ರ ಬಂಗ್ಲೆಲಿರುವಂಥ ಕಾಲು ಭಾಗ ನಮ್ಮ ಮನೆ ಇಲ್ಲ, ಕಾಲು ಭಾಗ ಅಲ್ಲ, ಅವ್ರ ಕಾಂಪೌಂಡ್ ಇದೆಯೋ ಅಷ್ಟು ನಮ್ಮ ಮನೆ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ಇದೆ ಸರ್, ತುಂಬ ಇದೆ, ಮನೆ ತುಂಬ ಚೆನ್ನಾಗಿದೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆಭರಣಗಳಿದೆ, ಹಾಕ್ಕೊಳ್ಳಿಕ್ಕೆ ಆಭರಣ ಇದೆ, ಖರ್ಚು ಮಾಡಲಿಕ್ಕೆ ದುಡ್ಡಿದೆ, ಕಣ್ಣಿಗೆ ಕಾಣುವಂಥದ್ದನ್ನು ನಾನು ಪರ್ಚೇಸ್ ಮಾಡ್ಬೋದು, ಕಣ್ಣಿಗೆ ಕಾಣುವಂಥದ್ದನ್ನು ನಾನು ಬಯಸಿದ್ದನ್ನು ನಾನು ಪರ್ಚೇಸ್ ಮಾಡ್ಬೋದು. ಆದರೆ ನನ್ನ ಕುಟುಂಬದಲ್ಲಿ ಗಂಡನೇ ನನ್ನ ಜೊತೆಯಲ್ಲಿಲ್ಲ. ಸುಮಾರು 6 ವರ್ಷ ಆಯ್ತು ಸರ್. ಯೋಚನೆ ಮಾಡಿ, ಈಗ ಗಂಡ ಇಲ್ದೇ ಮೇಲೆ ಅಷ್ಟು ಹಣ ಇಟ್ಕೊಂಡು ಏನ್ ಮಾಡ್ತೀರಾ? ಏನ್ ಮಾಡಕ್ ಸಾಧ್ಯ? ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ನಾವು ಏನ್ ಮಾಡ್ತೀವಿ, ಪ್ರತಿದಿನ ನಾವು ಪೇಚಾಡ್ತೀವಿ. ಅಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ಪರಕೀಯರಂತೆ ಪೇಚಾಡ್ತಾ ಇದೀವಿ, ನಾವು ಪರದಾಡ್ತಾ ಇದೀವಿ. ನೋಡಿ, ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ, ನೀವು ಪರದಾಡಿರೋದಕ್ಕೂ ನೀವು ಪೇಚಾಡಿರೋದು ಯಾವುದು ನಿಮಗೆ ಸಿಕ್ಕಿರಲ್ಲ. ಆದ್ರೆ ಏನು ಸಿಗಬಾರದು ಅಂತ ನಾವು ಬಯಸಿರ್ತೀವೋ ಅದೇ ಸಿಕ್ಕಿರುತ್ತೆ. ಹೌದಾ? ನಿಜನಾ? ನೀವು ಏನು ಪರದಾಡಿ ಅಂಗಲಾಚಿ ಅಯ್ಯೋ ದೇವ್ರೆ ನನಗೊಂದು ಕಾರ್ ಬೇಕು, ದೇವ್ರೆ ನನಗೊಂದು ಒಳ್ಳೆ ಇದು ಬೇಕು, ಅದು ಬೇಕು ಅಂತ ಪರದಾಡ್ತಾ ಇರ್ತೀರೋ ಅದು ನಿಮಗೆ ಸಿಗಲ್ಲ. ಅದು ದೇವರ ಯೋಜನೆ ಇದ್ರೆ, ಅದು ನಿಮ್ಮ ಅವಶ್ಯಕತೆ ಇದ್ರೆ ಮಾತ್ರ ಏನ್ ಮಾಡ್ತಾರೆ ದೇವರು? ಅದು ನಿಮಗೆ ಒದಗಿಸ್ತಾರೆ, ಅದು ನಿಮಗೆ ನೀಡ್ತಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಹಠ ಬಿಡದೆ ಪ್ರಾರ್ಥಿಸ್ತೀವಿ. ಅದು ಸಿಗದೇ ಇದ್ದಾಗ ನಾವು ಯಾರನ್ನ ದೂಷಣೆ ಮಾಡ್ತೀವಿ? ನೇರವಾಗಿ ದೇವರನ್ನೇ ದೂಷಣೆ ಮಾಡ್ತೀವಿ. ಬೇಡ್ಕೊಂಡೆ ಅಲ್ಲ ನಾನು, ನನಗೇನು ಕೊಡ್ಲಿಲ್ವಲ್ಲ ನೀನು. ಎಷ್ಟೋ ಜನ ಪ್ರಾರ್ಥನೆಗಳನ್ನ ಬಿಟ್ಟು ಹೋಗ್ತಾರೆ ಗೊತ್ತಾ? ಎಷ್ಟೋ ಜನ ಪ್ರಾರ್ಥನೆಗಳನ್ನು ಬಿಟ್ಟು ಹೋಗ್ಬಿಡ್ತಾರೆ. ಹೋಗ್, ನನಗೇನು ಅವಶ್ಯಕತೆ ಇಲ್ಲ. ಎಷ್ಟು ಅಂತ ಪ್ರಾರ್ಥನೆ ಮಾಡೋದು?
ಕೆಲವರ ಕುಟುಂಬದಲ್ಲಿ, ಸಾಂಸಾರಿಕ ಕುಟುಂಬದಲ್ಲಿ ಕೆಲವು ಅಲ್ಲೋಲ ಕಲ್ಲೋಲಗಳಾಗ್ತವೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅದು ಒಂದು ವಾಕ್ಯ ಇದೆ ನೋಡಿ, ಒಂದು ವಾಕ್ಯ ಇದೆ. ಏನು ಗೊತ್ತಾ? ಈಗ ತಾನೇ ನಾವು ಓದ್ದೋ ಯಾಜಕ ಕಾಂಡ 22ನೇ ಅಧ್ಯಾಯ ವಾಕ್ಯ 32. ಮತ್ತೊಮ್ಮೆ ಓದೋಣ. 22:32 ಓದಿ. ಯಾಜಕ ಕಾಂಡ. ನನ್ನ ಪವಿತ್ರ ನಾಮದ ಘನತೆಗೆ ಕುಂದು ತರಬಾರದು. ಇಸ್ರಾಯೇಲರೆಲ್ಲರೂ ನನ್ನನ್ನ ಪರಿಶುದ್ಧನೆಂದು ಪರಿಗಣಿಸಬೇಕು. ನಿಮ್ಮನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಸರ್ವೇಶ್ವರನು ನಾನು. ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಸರ್ವೇಶ್ವರನು ನಾನು. ಹಾಗಾಗಿ ನನ್ನ ಸೇವೆಗೆ ಆರಿಸ್ಕೊಂಡ ಮೇಲೆ ನೀನು ದಾರಿ ತಪ್ಪಿ ಹೋಗ್ತಾ ಇದೀಯ ಅಂದ್ರೆ ಆ ದಾರಿಗೆ ಕರ್ಕೊಂಬರ್ಬೇಕಾಗಿರೋದು ಯಾರು ಕರ್ಕೊಂಬರ್ಬೇಕು? ಅರ್ಥ ಆಗ್ಲಿಲ್ವಾ? ಓಕೆ, ಅಲ್ಲಿ ವಾಕ್ಯ ಓದಬೇಕಾದ್ರೆ ಅರ್ಥ ಆಗುತ್ತೆ. ನನ್ನ ಸೇವೆಗೆ ನಿನ್ನನ್ನು ಆರಿಸಿಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ ಅವರ ಸೇವೆಯನ್ನು ಮಾತ್ರ ಮಾಡ್ಬೇಕು ನಾವು. ನಾವೇನ್ ಮಾಡ್ದೋ? ಅವರ ಸೇವೆ ಮಾಡುವುದಕ್ಕಾಗಿ ಆರಿಸಿಕೊಂಡ ಮಕ್ಕಳಾಗಿ ನಾವಿರಲಿಲ್ಲ. ಬದಲಾಗಿ ನಾವೇನ್ ಮಾಡ್ದೋ? ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಮಾಡ್ತಾ ಬಂದೋ. ಉದಾಹರಣೆಗೆ ದೇವಾಲಯ ಇರ್ಬೋದು, ಚರ್ಚಲ್ಲಿ ನಾವೇನ್ ಮಾಡ್ದೋ ಅನ್ನೋದು ನಮಗೆ ಮಾತ್ರ ಗೊತ್ತಿದೆ. ಗೊತ್ತಿಲ್ವಾ? ಗೊತ್ತಿದೆ. ನಾವೇನು ಮಾಡಬಾರ್ದಾಗಿತ್ತು ಅದನ್ನ ನಾವು ಮಾಡ್ದೋ. ಹೌದಾ? ಏನು ಮಾಡಬಾರ್ದಾಗಿತ್ತು ಅದನ್ನ ನಾವು ಮಾಡ್ದೋ. ಹಾಗಾದ್ರೆ ಅದನ್ನ ಈಗ ನಮ್ಮನ್ನು ದೇವರು ಆರಿಸ್ಕೊಂಡಿದೆ. ಅದಕ್ಕೋಸ್ಕರ ಅವರ ನಾಮವನ್ನ, ಅವರ ನಾಮದ ಶಕ್ತಿಯನ್ನ, ಅವರ ಸೇವೆಯನ್ನ ಮಾಡೋದಕ್ಕಾಗಿ ಆರಿಸ್ಕೊಂಡ ಮೇಲೆ ಮಾಡದೆ ಹೋದ್ರೆ ಆ ಒಂದು ಏನ್ ಹೇಳ್ತಾರೆ, ಆ ಸೇವೆ ಮಾಡದೆ ಹೋದ್ರೆ, ಅವರ ನಾಮವನ್ನು ಮಹಿಮೆ ಪಡಿಸದೆ ತಿನ್ಕೊಂಡು ಕುಡ್ಕೊಂಡು ನಮ್ಮ ಪಾಟಿಗೆ ನಾವು ಮಜಾ ಮಾಡ್ಕೊಂಡಿದ್ರೆ ದೇವರು ಏನ್ ಮಾಡ್ಬೋದು ಹೇಳಿ ನೋಡೋಣ. ಏನ್ ಮಾಡ್ಬೋದು? ಬದಲಾಗ್ಲಿಕ್ಕೆ ಒಂದು ಅವಕಾಶವನ್ನು ಬದಲಾಗ್ಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಓಕೆ, ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳ್ತಾರ? ಕೇಳಲ್ಲ. ಹಾಗೇನ್ ಮಾಡ್ತಾರೆ? ಏನೋ ಒಂದು ಟ್ವಿಸ್ಟ್ ಇಡ್ತಾರಲ್ಲ, ನಾವು ಇದನ್ನೇ ಪರ್ಟಿಕ್ಯುಲರ್ ಇದೆ ಅಂತ ಹೇಳಕ್ಕಾಗಲ್ಲ. ಏನೋ ಒಂದು ಟ್ವಿಸ್ಟ್ ಇಡ್ತಾರಲ್ಲಿ. ಪ್ರೈಸ್ ದಿ ಲಾರ್ಡ್. ಆದ್ರೆ ಅದನ್ನು ಅರಿತುಕೊಂಡಂತಹ ವ್ಯಕ್ತಿಗಳು, ಅದಕ್ಕೆ ಹೇಳೋದು ದೇವರ ಯೋಜನೆಯನ್ನು ಅರಿತುಕೊಂಡು ಆ ಯೋಜನೆಯಂತೆ ನಾವು ಜೀವಿಸಬೇಕು. ಓಕೆ, ನಮಗೆ ಬಡತನ ಇದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ದೇವರ ನಾಮವನ್ನು ನಾವು ಮಹಿಮೆ ಪಡಿಸಬೇಕು. ಶ್ರೀಮಂತಿಕೆ ಇದೆ ಅಂದ್ರೆ ಅದರಲ್ಲೂ ಕೂಡ ನಾವು ದೇವರ ನಾಮವನ್ನ ಮಹಿಮೆ ಪಡಿಸಬೇಕು. ರೋಗ ಇದೆ ಅಂತ ಹೇಳಿದ್ರೆ ಆ ರೋಗದಲ್ಲೂ ಕೂಡ ನಾವು ದೇವರ ನಾಮವನ್ನ ಮಹಿಮೆ ಪಡಿಸಬೇಕು. ಆ ರೋಗದ ಮುಖಾಂತರ ಅನೇಕ ಜನರಿಗೆ ಬಿಡುಗಡೆಯನ್ನ, ಅನೇಕ ಜನರಿಗೆ ಬಂಧನದಿಂದ ವಿಮುಕ್ತಿಯನ್ನು ನೀಡುವುದಕ್ಕಾಗಿ ದೇವರು ನಮ್ಮನ್ನ ಬಳಸ್ಕೊಳ್ತಾರೆ. ಕೆಲವು ಜನ ನೋಡಿ, ಏನು ಕಾಯಿಲೆನೇ ಇರೋದಿಲ್ಲ, ಏನೋ ಒಂದು ಆಗಿರುತ್ತೆ, ಎದೆ ನೋವೋ ಅಥವಾ ಏನೋ ಸೊಂಟ ನೋವು ಏನೋ ಒಂದು ಆಗಿರುತ್ತೆ, ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಬರ್ತಾರೆ. ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಇವರು ಸೌಖ್ಯ ಆಗೋಗಿರ್ತಾರೆ. ಡಾಕ್ಟರ್ ಒಂದೇ ಒಂದು ಪೇನ್ ಕಿಲ್ಲರ್ ಕೊಡ್ತಾರೆ, ಆ ಪೇನ್ ಕಿಲ್ಲರ್ ಇಂದ ಅವರು ಸೌಖ್ಯ ಆಗಿರ್ತಾರೆ. ಇದು ನಂಬಬಹುದಾ? ಸಾಧ್ಯ ಇಲ್ಲ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ನಿಮ್ಮ ಮುಖಾಂತರ ಬಿಡುಗಡೆ ಆಗಬೇಕು. ಯಾರೋ ಒಬ್ಬ ವ್ಯಕ್ತಿಗೆ ಅಲ್ಲಿ ನಿಮ್ಮ ಮುಖಾಂತರ ಬಿಡುಗಡೆ ಆಗಬೇಕು. ಯಾರೋ ಒಬ್ಬ ವ್ಯಕ್ತಿಗೆ ಅಲ್ಲಿ ಸೌಖ್ಯ ಆಗಬೇಕು. ಅದಕ್ಕೋಸ್ಕರ ದೇವರು ನಿಮ್ಮನ್ನ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಯಾಕಂದ್ರೆ ಎಷ್ಟೋ ಬಾರಿ ಹೇಳಿರ್ತಾರೆ, ಇದು ಮಾಡು, ಮಾತಾಡಿರ್ತಾರೆ ದೇವರು, ನೀನು ಇದು ಮಾಡಬೇಕು, ಇದು ಈ ರೀತಿ ಇರಬೇಕು, ಈ ರೀತಿ ಇರಬೇಕು, ಹಿಂಗಿರ್ಬೇಕು, ಎಲ್ಲವನ್ನ ಏನ್ ಮಾಡ್ತಾರೆ? ದೇವರು ಮಾತಾಡ್ತಾ ಹೋಗ್ತಾರೆ. ಆದ್ರೆ ಮನುಷ್ಯರಾದ ನಾವು ಏನ್ ಮಾಡಲ್ಲ? ಕೇಳಲ್ಲ ಅಲ್ವಾ? ಕೇಳಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮಲ್ಲಿ ತಾಳ್ಮೆ ಅನ್ನೋದಿರೋದಿಲ್ಲ, ಸಮಾಧಾನ ಅನ್ನೋದಿರೋದಿಲ್ಲ.
ಅರಿವು ಅನ್ನೋದೇ ಇರೋದಿಲ್ಲ, ಅರಿವು ಅನ್ನೋದೇ ಇರೋದಿಲ್ಲ. ಅದೇ ಥರ ಏನಾಗೋಯ್ತು, ಈಗ ನಮ್ಮ ನಮ್ಮ ಇವರು ಏನು ಮಾಡ್ಬಿಟ್ರು, ನಮ್ಮ ಬೋಧಕರೆಲ್ಲ ಏನು ಮಾಡ್ಬಿಟ್ರು, ನಮ್ಮನ್ನ ಏನು ಮಾಡಿದ್ರು, ಇನ್ನೂ ಅತಿ ಹೆಚ್ಚಾಗಿ ನಮ್ಮನ್ನ ಬಿಂಬಿಸ್ತಾ ಹೋದ್ರು. ಅಯ್ಯೋ ನೀನು ಇದು ಮಾಡು, ಇದಾಗುತ್ತೆ, ನೀನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಆಗ್ತಾರ ಈ ಥರ ಎಲ್ಲ ಹೇಳಿ 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 ಏನು ಮಾಡಿದ್ರು, ಬಿಂಬಿಸ್ತಾ ಹೋದ್ರು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಒಂದು ಕುಟುಂಬದಲ್ಲಿ ದೇವರ ಯೋಜನೆ ನಡೀದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಒಂದು ವಾಕ್ಯದ ಮುಖಾಂತರ ನಾವು ತಿಳ್ಕೊಳ್ಳೋಣ. ಒಂದು ವಾಕ್ಯ ಹೇಳುತ್ತೆ, ಒಂದು ಕುಟುಂಬಕ್ಕೆ, ಒಬ್ಬ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅದು ಹೃದಯ ಪರಿವರ್ತನೆಗಾಗಿ. ಒಂದು ರೋಗ ಒಬ್ಬ ವ್ಯಕ್ತಿಯನ್ನ ಆವರಿಸಿಕೊಳ್ಳುತ್ತೆ, ಒಂದು ಕುಟುಂಬದಲ್ಲಿ ಸಮಸ್ಯೆ ಅವರನ್ನ ಕಾಡುತ್ತೆ ಅಂತ ಹೇಳಿದ್ರೆ ಅದು ತಮಾಷೆಯಲ್ಲ, ಅದು ಹೃದಯ ಪರಿವರ್ತನೆಗಾಗಿ ಆ ರೀತಿ ಆಗುವಂಥದ್ದು. ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಅರ್ಥಕೊಳ್ಳೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವೇನು ಮಾಡ್ತೀವಿ, ಪ್ರಾರ್ಥಿಸಿ 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 ಕೊನೆಗೆ ದೇವರನ್ನೇ ದೂಷಿಸಿ ನಮ್ಮ ಪಾಟಿಗೆ ನಾವು ಸೈಲೆಂಟ್ ಆಗ್ತೀವಿ. ಯಾರು ಪ್ರಾರ್ಥನೆ ಮಾಡ್ತಾರೆ, ಏನಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಏನಾಗಲ್ಲ, ಯಾವುದೇ ಅನುಭವಗಳಾಗ್ತಾ ಇಲ್ಲ, ಯಾವುದೇ ಅದ್ಭುತಗಳಾಗ್ತಾ ಇಲ್ಲ. ಒಂದು ವಾಕ್ಯ ಓದೋಣ, 2 ಕೊರಿಂಥಿ 7ನೇ ಅಧ್ಯಾಯ 10ನೇ ವಾಕ್ಯ. 2 ಕೊರಿಂಥಿ 7:10. ದೇವರ ಚಿತ್ತಾನುಸಾರ ಬಂದೊದಗುವ ದುಃಖವು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ, ಜೀವೋದ್ಧಾರಕ್ಕೆ ಎಡೆ ಮಾಡುತ್ತದೆ. ಕೇವಲ ಪ್ರಾಪಂಚಿಕವಾದ ದುಃಖವು ಸಾವಿಗೆ ಒಯ್ಯುತ್ತದೆ. ದೇವರ ಚಿತ್ತಾನುಸಾರ ಬಂದೊದಗುವ ದುಃಖವು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ. ದೇವರು ಹೇಳಿರ್ತಾರೆ ನಮಗೆ, ನಮ್ಮನ್ನು ಆರಿಸ್ಕೊಂಡಿರೋದು ಅದಕ್ಕೋಸ್ಕರನೇ. ದೇವರ ವಾಕ್ಯವನ್ನ, ಶುಭ ಸಂದೇಶವನ್ನ ಈ ಧರೆಯಲ್ಲಿರುವ ಪ್ರತಿಯೊಬ್ಬರಿಗೂ ಸಾರುವುದಕ್ಕಾಗಿ. ಅವ್ರು ನೋಡ್ತಾರೆ ಏನಿದು ಯಾವ ಕಡೆನೂ ಜಗ್ತಾ ಇಲ್ವಲ್ಲ ಇವರು. ಸರಿ, ಒಂದೇ ಒಂದು ಸಣ್ಣ ಪರೀಕ್ಷೆ ಕೊಡೋಣ. ಪರೀಕ್ಷೆ ಅವ್ರ ಮೇಲೂ ಆಗ್ಬೋದು ಅಥವಾ ಮಕ್ಕಳ ಮೇಲೂ ಆಗ್ಬೋದು. ಅರ್ಥ ಆಗ್ತಿದ್ಯಾ? ನಿಮ್ಮನ್ನ ದೇವರು ಆರಿಸ್ಕೊಂಡಿರೋದು. ಓಕೆ, ಹೊರಗಡೆ ಹೋಗಿ ನೀವೇನ್ ಮಾಡಕ್ಕಾಗಲ್ಲ, ಸೇವೆ ಮಾಡಕ್ಕಾಗಲ್ಲ, ಆದ್ರೆ ಮನೆಯಲ್ಲೇ ಕುತ್ಕೊಂಡು ನೀವು ಪ್ರಾರ್ಥಿಸ್ಬೋದಲ್ವಾ? ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 1ನೇ ಅಧ್ಯಾಯ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಮಹಿಳೆಯರು, ಯೇಸುವಿನ ತಾಯಿ, ಯೇಸುವಿನ ಸಹೋದರರು ಹಾಗೂ ಪ್ರೇಷಿತರು ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುತ್ತಿದ್ದರು. ಅಲ್ಲಿಯ ವಾಕ್ಯ ಏನು ಹೇಳ್ತಾ ಇದೆ, ಒಮ್ಮನಸ್ಸಿನಿಂದ ಅವರು ಪ್ರಾರ್ಥನೆಯಲ್ಲಿ ನಿರತರಾಗುತ್ತಿದ್ದರು. ಮಾತೆ ಮರಿಯಮ್ಮನವರು ಕೂಡ ಪ್ರಾರ್ಥಿಸ್ತಾ ಇದ್ರು. ಮಾತೆ ಮರಿ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು? ಯೇಸುವೇ, ನನಗೆ ಒಳ್ಳೆ ಬಿಲ್ಡಿಂಗ್ ಕೊಡಪ್ಪ, ನೀನು ನನ್ನ ಮನೇಲಿ ಇದ್ದೆ, ನಾನು ನಿನಗೆ ಊಟ ಹಾಕಿದ್ದೀನಿ, ತಿನ್ನಿಸಿದ್ದೀನಿ, ಅದಕ್ಕೋಸ್ಕರ ನನಗೊಂದು ಒಳ್ಳೆ ಬಿಲ್ಡಿಂಗ್ ಕೊಡು, ನಾನು ಇನ್ನೂ ತುಂಬಾ ಶಾಶ್ವತವಾಗಿ ಏನೋ ಇಲ್ಲೇ ಪರ್ಮನೆಂಟ್ ಆಗಿ ಭೂಮಿಲಿ ಇರಬೇಕು ಅಂತ ಏನಾದ್ರು ಪ್ರಾರ್ಥನೆ ಮಾಡಿದ್ರಾ? ಇಲ್ಲ ಬ್ರದರ್. ಯೇಸುವಿನ ಸಹೋದರರಂದ್ರೆ ಶಿಷ್ಯರಲ್ಲ ಬ್ರದರ್? ಇಲ್ಲ, ಅದು ತುಂಬಾ ಆಳವಾಗಿ ಹೋಗೋದು ಬೇಡ. ಆ ವಿಷಯದಲ್ಲಿ ತುಂಬಾ ಆಳವಾಗಿ ಹೋಗೋದು ಬೇಡ. ಯಾಕಂತ ಹೇಳಿದ್ರೆ ತುಂಬಾ ಆಳವಾಗಿ ಹೋದ್ರೆ ನಾವು ಇನ್ನೂ ಏನಾಗುತ್ತೆ, ಇನ್ನೂ ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು. ಸರಿನಾ? ಇನ್ನೂ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಸೊ ಅದನ್ನ ನೋಡೋಣ. ಮುಂದಿನ ದಿನಗಳಲ್ಲಿ ನಾವು ಗಟ್ಟಿಯಾದ ಆಹಾರ ಸೇವಿಸ್ತಾ ಆಮೇಲೆ ನಾವು ಏನು ಮಾಡೋಣ, ಅದನ್ನ ಆಳವಾಗಿ ತಿಳ್ಕೊಳ್ಳೋಣ. ಅದಕ್ಕೆ ಹೇಳೋದಿಲ್ಲಿ ಇತಿಹಾಸ ಆ ಸಮಯದಲ್ಲಿ ಏನ್ ನಡೆದಿರುತ್ತೋ ಅದಕ್ಕೆ ಆದಂತ ಮಹತ್ವವನ್ನು ನಾವು ಕೊಡಬೇಕು. ಯೇಸು ಸ್ವಾಮಿ ಮೊದಲನೇ ಬರುವಿಕೆಯಲ್ಲಿ ರೋಗಿಗಳನ್ನು ಗುಣಪಡಿಸಿದ್ರು, ಆದರೆ 2ನೇ ಬರುವಿಕೆಯಲ್ಲಿ ರೋಗಿಗಳನ್ನು ಗುಣಪಡಿಸುವುದಕ್ಕಾಗಿ ಅವರು ಬರೋದಿಲ್ಲ.
ಅದೇ ರೀತಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದ್ರು. ಮೊದಲನೇ ಬರುವಿಕೆಯಲ್ಲಿ ಈ ಲೋಕಕ್ಕೆ ಸಂಪೂರ್ಣವಾದ ಸಂರಕ್ಷಣೆ ನೀಡುವುದಕ್ಕಾಗಿ, ಪಾಪ ಬಂಧನದಿಂದ ಬಿಡುಗಡೆ ಕೊಡುವುದಕ್ಕಾಗಿ, ಶಾಪದಿಂದ ಬಿಡುಗಡೆ ನೀಡುವುದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದ್ರು. ಎರಡನೇ ಬರುವಿಕೆಯಲ್ಲಿ ಶಿಲುಬೆಯಲ್ಲಿ ಮರಣ ಹೊಂದುತ್ತಾರ? ಇಲ್ಲ ಅಲ್ವಾ? ಹೌದು ಬ್ರದರ್. ಎರಡನೇ ಬರುವಿಕೆಯಲ್ಲಿ ಏನ್ ಮಾಡಲ್ಲ, ಶಿಲುಬೆ ಮೇಲೆ ಮರಣ ಹೊಂದೋದಿಲ್ಲ. ಅದಾದ ಮೇಲೆ ಮೊದಲನೇ ಬರುವಿಕೆಯಲ್ಲಿ ಶಿಲುಬೆಯಲ್ಲಿ ಮರಣ ಹೊಂದಿದ ಮೇಲೆ ಅವರನ್ನ ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿದ ಮೇಲೆ ಅವರು ಪುನರುತ್ಥಾನರಾದರು. ಅದಾದ್ಮೇಲೆ ಸ್ವರ್ಗಾರೋಹಣರಾದ್ರು. ಅದಾದ್ಮೇಲೆ ಮರಳಿ ಮತ್ತೆ ನಮ್ಮ ಬಳಿಗೆ ಬರ್ತಾರೆ. ಅದು ನ್ಯಾಯ ತೀರ್ಪಿಗಾಗಿ. ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪಿಗಾಗಿ ಬರ್ತಾರೆ. ನೀನು ಎಷ್ಟು ದುಡ್ದಿದೀಯಾ, ಎಷ್ಟು ಮನೆ ಮಾಡಿಟ್ಟಿದೀಯಾ, ಎಷ್ಟು ಆಸ್ತಿ ಮಾಡಿಟ್ಟಿದೀಯಾ, ಎಷ್ಟು ಹಣ ಶೇಖರಣೆ ಮಾಡಿಟ್ಟಿದೀಯಾ, ನಿನ್ನ ಅಂದ ಎಷ್ಟು ಡೆವಲಪ್ ಮಾಡ್ಕೊಂಡಿದೀಯಾ, ಎಷ್ಟು ರಾಜಕಾರಣಿಗಳನ್ನ ನೀನು ಜೊತೆಲಿಟ್ಕೊಂಡಿದೀಯಾ, ಎಷ್ಟು ಚರ್ಚ್ ಕಟ್ಟಿದೀಯಾ, ಏನ್ ಮಾಡಿದೀಯ ನೀನು, ಅದು ಯಾವುದು ಕೇಳೋದಕ್ಕೆ ಬರೋದಿಲ್ಲ. ಅವರು ಕೇಳೋದೊಂದೇ, ನಾನು ನಿನಗೆ ಕೊಟ್ಟಂತಹ 1 ಕೊರಿಂಥಿ 12ನೇ ಅಧ್ಯಾಯದಲ್ಲಿ ನಾನು ಕೊಟ್ಟಂತ ನಿನಗೆ ವರಗಳಿಗೆ, ಆ ವರಗಳಿಗೆ ಅನುಸಾರವಾಗಿ 4ನೇ ಅಧ್ಯಾಯ 1 ಕೊರಿಂಥಿ 12ನೇ ಅಧ್ಯಾಯ 4ರಿಂದ 11 ತನಕ ಇರುವಂತಹ ಆ ವರದಾನಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಅದು ಎಷ್ಟು ಬಳಸಿದ್ದೀರಾ ನೀವು, ಆ ವರದಾನಗಳು ಇಟ್ಕೊಂಡು ಏನ್ ಮಾಡಿದೀರಾ, ಅದನ್ನ ಲೆಕ್ಕ ಕೇಳಕ್ ಬರ್ತಾರೆ. ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಕರೆಕ್ಟ್ ಒಪ್ಕೊಳ್ಳೋಣ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ. ಆದರೆ ಬೆಳಗಿನ ಜಾವ 1 ಗಂಟೆಗಳ ಕಾಲ ಕುಟುಂಬ ಸಮೇತವಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ಬೋದು, ಮಾಡಕ್ಕಾಗಲ್ವಾ? ಯಾಕಾಗಲ್ಲ? ಮಾಡ್ಬೋದು. ಸಂಜೆ ಟೈಮಲ್ಲಿ ನಾವು ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ, ಟಿವಿ ನೋಡ್ತಾ ಇದಾರೆ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದಾರೆ. ಆ 1 ಗಂಟೆ 2 ಗಂಟೆ ಕುತ್ಕೊಂಡು ಟಿವಿ ನೋಡಿ ಮನೋರಂಜನೆ ಮಾಡ್ತಾ ಇದಾರೆ. ಎಷ್ಟೋ ಜನ ಮದ್ಯಪಾನ ಮಾಡ್ತಾ ಇದಾರೆ, ಎಷ್ಟೋ ಜನ ಧೂಮಪಾನ ಮಾಡ್ತಾ ಇದಾರೆ, ಎಷ್ಟೋ ಜನ ಶಾಪಿಂಗ್ ಮಾಡ್ತಾ ಇದಾರೆ, ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ, ಲೌಕಿಕ ವಿಷಯಗಳಲ್ಲಿ ಮಗ್ನರಾಗಿದ್ದಾರೆ. ಯಾಕೆ? ಈ 1 ಗಂಟೆ 2 ಗಂಟೆ ಕುತ್ಕೊಂಡು ಲೋಕದ ವಿಚಾರಗಳಿಗೆ ಮತ್ತೆ ದೇವರ ರಾಜ್ಯ ಈ ಲೋಕದಲ್ಲಿ ಕಟ್ಟಲ್ಪಡೋದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಸಾಧ್ಯ ಇದೆ. ಒಂದು ಪ್ರೇಷಿತರ ಕಾರ್ಯಕಲಾಪ ಗ್ರಂಥ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಪ್ರೇಷಿತರು, ಮಾತೆ ಮರಿಯಮ್ಮನವರು, ಅವರ ಸಹೋದರರು ಎಲ್ಲರೂ ಸೇರಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇದ್ರು. ಯಾವುದಕ್ಕೋಸ್ಕರ? ದೇವರ ರಾಜ್ಯ ಈ ಧರೆಯಲ್ಲಿ ಕಟ್ಟಲ್ಪಡಬೇಕು. ಅದಕ್ಕೆ ಹೇಳಿದ್ದು ಲೋಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಹೇಳಿದ್ರು. 2ನೇ ಬರುವಿಕೆಯಲ್ಲಿ ನೋಡಿ, ಆ ಅರಿವೇ ಇಲ್ಲ ನಮಗೆ. 2ನೇ ಬರುವಿಕೆಯಲ್ಲಿ ಬರ್ತಾ ಇದ್ದಾರೆ, ಏನಕ್ಕೋಸ್ಕರ ಬರ್ತಾ ಇದ್ದಾರೆ ಅರಿವೇ ಇಲ್ಲ. ಈಗ ನಾವು ಇಲ್ಲಿ ಬರೆದಿರುವ ಪ್ರವಾದನೆ ಹೆಂಗ್ ನಡೀತಾ ಇದೆ ನೋಡಿ. 17ನೇ ಅಧ್ಯಾಯ 26ನೇ ವಾಕ್ಯ, ನೋವನ ಕಾಲದಲ್ಲಿ ನಡೆದಂತೆಯೇ ನಡೆಯುವುದು. ನೋವನ್ನು ನಾವೇ ಹತ್ತುವ ತನಕ ಜನರು ತಿನ್ನುತ್ತಿದ್ದರು, ಕುಡಿಯುತ್ತಾ ಇದ್ದರು, ಮದುವೆ ಮಾಡಿಕೊಡುತ್ತಾ ಇದ್ದರು. ಜಲಪ್ರಳಯ ಬಂದು ಎಲ್ಲರನ್ನು ನಾಶ ಮಾಡಿತ್ತು. ಪ್ರೈಸ್ ದಿ ಲಾರ್ಡ್. ನೋಹನಿಗೆ ಒಂದು ನಾವಿಯನ್ನ ದೇವರು ಕೊಟ್ಟರು, ಒಂದು ನಾವಿಯನ್ನ. ಏನಕ್ಕೋಸ್ಕರ? ರಕ್ಷಣೆ, ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ. ಹೌದಾ? ನಿಜನಾ? ನಿಜನೇ ಬ್ರದರ್. ಓಕೆ, ನಮಗೆ ಒಂದು ನಾವೇ ಕೊಟ್ಟಿದ್ದಾರೆ. ಏನದು ನಾವೇ? ಯಾವುದದು ನಾವೇ? ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಒಂದು ನಾವೆಯನ್ನ ದೇವರು ನಮ್ಮ ಕೈಗೆ ಇಟ್ಟಿದ್ದಾರೆ. ಬೈಬಲ್. ಪ್ರೈಸ್ ದಿ ಲಾರ್ಡ್. ಈ ನಾವೇ ಒಳಗಡೆ ನೀನು ಬಂದ್ರೆ ಮಾತ್ರ ನೀನು ಸಂರಕ್ಷಿಸಲ್ಪಡ್ತೀಯ, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ರು ಅಂತೇಳಿ ನೀನು 50 ಆ ಒಂದು ಪ್ರಶ್ನೆ ಉತ್ತರವನ್ನ 50 ಬಾರಿ ಬರಿ, 100 ಬಾರಿ ಬರಿ, ಇಲ್ಲ 1000 ಬಾರಿ ಬರಿ. ಆದರೆ ಈ ನಾವೇ ಹತ್ತಿದ್ರೆ ಮಾತ್ರ ನೀನು ಸಂರಕ್ಷಣೆಯನ್ನು ಪಡ್ಕೊಳ್ತೀಯ, ಇಲ್ಲಾಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಅದು ವಾಕ್ಯನೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 4ನೇ ಅಧ್ಯಾಯ 12ನೇ ವಾಕ್ಯ, ಯೇಸು ಎಂಬ ನಾಮ ಬಿಟ್ಟರೆ ಈ ಧರೆಯಲ್ಲಿ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ನಾವು ಹೊಂದುವಂತಿಲ್ಲ. ಆಮೆನ್. ಈಗ ನಮ್ಮ ಹೋರಾಟ ಯಾವುದ್ರ ಮೇಲೆ ಇರಬೇಕು? ನಾಳೆ ಏನ್ ಮಾಡೋದು? ನಾಳೆ ಬೆಳ್ಳಿ ತಗೊಳ್ಳೋದಾ, ಬಂಗಾರ ತಗೊಳ್ಳೋದಾ,
ಅಥವಾ ಇದನ್ನ ಇನ್ವೆಸ್ಟ್ ಮಾಡಿದ್ರೆ ಒಂದು 50,000 ಇನ್ವೆಸ್ಟ್ ಮಾಡಿದ್ರೆ 1,00,000 ಬರ್ಬೋದಲ್ವಾ? ಈಗ ಇದನ್ನ ತಗೊಂಡೋಗಿ ಏನು ಮಾಡೋದು? ಹೆಂಡ್ತಿಗೆ ಗೊತ್ತಿಲ್ಲದೆ ಏನು ಮಾಡೋದು? ಗಂಡನ ಗೊತ್ತಿಲ್ಲದೆ ಏನು ಮಾಡೋದು? ಅಥವಾ ಮಕ್ಕಳಿಗೆ ಗೊತ್ತಿಲ್ಲದೆ ಏನು ಮಾಡೋದು? ತಂದೆ ತಾಯಿಗೆ ಗೊತ್ತಿಲ್ಲದೆ ಯಾವ ರೀತಿ ನಾವು ಇದು ಮಾಡೋದು? ಇದೆಲ್ಲವನ್ನ ನಾವು ಇದು ಮಾಡ್ತಾ ಹೋದ್ರೆ, ಪ್ರೈಸ್ ದಿ ಲಾರ್ಡ್, ಇದೆಲ್ಲವನ್ನ ನಾವು ಏನು ಮಾಡ್ತಾ ಹೋದ್ರೆ ಏನು ನಡಿಬೋದು ಹೇಳಿ ನೋಡೋಣ. ನೋಹನ ಕಾಲದಲ್ಲಿ ಹೇಗೆ ನಡೀತೋ ಅದೇ ಈಗಲೂ ನಡೀತಾ ಇದೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಏನು ನಡೆಯುತ್ತೆ ಗೊತ್ತಾ? 25ನೇ ವಾಕ್ಯ ಅಲ್ಲಿ ಹೇಳುತ್ತೆ, ಅವರು ಬರುವಾಗ, ಎರಡನೇ ಬರುವಿಕೆಯಲ್ಲಿ ಬರುವಾಗ ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತರಾಗುವರು. ಈ ಪೀಳಿಗೆಯಿಂದ ತಿರಸ್ಕೃತ ಅಂದ್ರೆ ಏನು? ಅಲಕ್ಷ್ಯ ಮಾಡೋದಲ್ವಾ? ಯೇಸು ಸ್ವಾಮಿನ ತಿರಸ್ಕೃತ ಮಾಡೋದಂದ್ರೆ ಏನು? ಅಲಕ್ಷ್ಯ ಮಾಡೋದು, ಕೇರ್ಲೆಸ್ ಆಗಿ ನೋಡೋದು, ಗೌರವಿಸದೇ ಇರೋದು. ಈ ದಿನಗಳಲ್ಲಿ ಯಾಕೆ ಎಲ್ಲಾ ದೇವಾಲಯಗಳಲ್ಲಿ, ಕ್ರೈಸ್ತ ದೇವಾಲಯಗಳಲ್ಲಿ ಪರಮಪ್ರಸಾದ, ಜೀವವುಳ್ಳ ದೇವರ ಪರಮಪ್ರಸಾದ ಇದ್ರೂ ಕೂಡ ಪಾದರಕ್ಷೆಗಳನ್ನು ಹಾಕೊಂಡು ಹೋಗ್ತಾರಲ್ಲ, ಯಾಕೆ? ಅದನ್ನೇ ತಿರಸ್ಕಾರ ಅನ್ನೋದು, ನೆಗ್ಲೆಕ್ಟ್ ಮಾಡೋದು, ಗೌರವಿಸದೇ ಇರೋದು. ಯಾಜಕರು ಬಲಿಪೀಠದ ಮೇಲೆ ಪಾದರಕ್ಷೆಗಳನ್ನ ಹಾಕೊಂಡು ಬಲಿಪೂಜೆ ಇಡ್ತಾರೆ. ಅದರ ಅರ್ಥ ಏನು? ತಿರಸ್ಕಾರ. ಬಲಿಪೂಜೆಗೂ ಶಾಲೆಯಲ್ಲಿ ಮಾಡುವಂತ ಪಾಠಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದೆಯೇ? ಇಲ್ಲ, ಇದೆ. ಬಲಿಪೂಜನದು ಪಾಪ ಪರಿಹಾರಕ್ಕಾಗಿ ಅಂಗಲಾಚಿ ಬೇಡುವಂತಹ ಒಂದು ಪದ್ಧತಿ. ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯ ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಎಲ್ಲರೂ ಪಾಪಿಗಳೇ, ಎಲ್ಲ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಈಗ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡ ಮೇಲೆ ದೇವದತ್ತ ಮಹಿಮೆಯನ್ನು ಮರಳಿ ಪಡೆಯುವುದಕ್ಕಾಗಿ ನಾವು ಸರ್ವತ ಪ್ರಯತ್ನ ಮಾಡಲೇಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಬ್ರದರ್, SSLC ಪರೀಕ್ಷೆ ಕೊಠಡಿ ಒಳಗಡೆ ಹೋಗ್ಬೇಕಾದ್ರೆ ನೀವು ಸರಿಯಾದ ಟೈಮ್ಗೆ ಅಲ್ಲಿರ್ಬೇಕು. ಇರ್ಬೇಕಾ? ಇದ್ದೀರಾ? ಎಲ್ಲರೂ ಇದ್ದೀರಾ? ಓಕೆ, SSLC ಪರೀಕ್ಷೆ ಬರೀಬೇಕು ಅಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ, ಸರ್ಕಾರ ನಿಗದಿಪಡಿಸಿದ ಸಮಯಕ್ಕೆ ಅಲ್ಲಿ ನಾವು ಇರಬೇಕು. ಹೌದಾ? ಎಸ್, ಇರಬೇಕು. ಕೈಯಲ್ಲಿ ಆಲ್ ಟಿಕೆಟ್ ಇರಬೇಕು ಅಲ್ವಾ? ಗುರುತಿನ ಚೀಟಿ ಇರಬೇಕು. ಗುರುತಿನ ಚೀಟಿ ಇದ್ರೆ ಮಾತ್ರ. ಓಕೆ, ಗುರುತಿನ ಚೀಟಿ ಇದೆ, ಸರಿಯಾದ ಸಮಯಕ್ಕೆ ಬಂದಿದ್ದೀವಿ, ಮತ್ತೆ ಒಳಗಡೆ ಪ್ರವೇಶ ಮಾಡಿದ್ದೀವಿ. ಒಳಗಡೆ ಪ್ರವೇಶ ಆದ್ಮೇಲೂ ನಾವು ಪ್ರಶ್ನೆಯನ್ನ ಓದದೆ ನಮಗೆ ತೋಚಿದ ಹಾಗೆ ನಾವು ಉತ್ತರ ಬರೆದರೆ ಪಾಸ್ ಆಗ್ತೀವ? ಅಂಕಗಳು ನಮಗೆ ಸಿಗೋದಿಲ್ಲ. ಅದು ತಕ್ಕ ರೀತಿಯಲ್ಲಿ ಬರಬೇಕು. ಅದೇ ರೀತಿನೇ ಬೈಬಲ್ ಅಲ್ಲಿರುವ ಪ್ರವಾದನೆಗಳು, ಆ ಪ್ರವಾದನೆಗಳ ಇತಿಹಾಸ ಏನಿದೆಯೋ, ಅದು ಹೇಗೆ ಇದೆಯೋ ಅದನ್ನ ಹಾಗೆಯೇ ನಾವೇನ್ ಮಾಡಬೇಕು, ಅದರ ಅರ್ಥವನ್ನು ಕೂಡ ಅದೇ ರೀತಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಏನ್ ಮಾಡಬಾರ್ದು, ಅದಲ್ಲೂ ಬದಲು ಮಾಡಬಾರ್ದು. ನಮಗೆ ಇಷ್ಟ ಬಂದ ಹಾಗೆ ನಾವೇನ್ ಮಾಡಬಾರ್ದು, ದೇವರ ವಾಕ್ಯವನ್ನು ಸಾರಬಾರ್ದು. ಎಲ್ಲ ಜನರಿಗೆ ನಾವು ಏನ್ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ದೇವರ ರಾಜ್ಯಕ್ಕೆ ಯಾವ ರೀತಿ ತವಕ ಪಡೋದು ಅದನ್ನು ನಾವು ತಿಳಿಸ್ಕೊಡ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅಂದ್ರೆ ಈ ಪ್ರವಾದನೆ, ಪ್ರೆಸೆಂಟ್ ಸಿಚುವೇಶನ್, ಇವಾಗ ಏನ್ ನಡೀತಾ ಇದೆ ಅದರ ಅರ್ಥ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ದೋಸೆ ತಿಂದನು, ಪ್ರೆಸೆಂಟ್ ಈಗ ತಿಂದನು ಅಲ್ವಾ? ಹೌದಾ ಇಲ್ಲ? 3 ಕಾಲಗಳಿದೆ.
ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲ. ಭೂತಕಾಲ. ಹಾ, ಈಗ ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿ ಒಬ್ಬ ವ್ಯಕ್ತಿ ದೋಸೆ ತಿಂದನು. ಅದೇ ಭವಿಷ್ಯತ್ ಕಾಲದಲ್ಲಿ ಏನಿರುತ್ತೆ? ತಿನ್ನುತ್ತಾನೆ, ತಿನ್ನುತ್ತಾನೆ ಅಲ್ವಾ? ಹೌದು. ಭೂತಕಾಲದಲ್ಲಿ ಏನಿದೆ? ತಿಂದನು ಅಂತ ಇರುತ್ತೆ. ತಿಂದನು, ಈಗ ತಿನ್ನುತ್ತಿದ್ದಾನೆ, ತಿಂದನು, ಮುಂದೆ ತಿನ್ನಲಿದ್ದಾನೆ. ಅದರ ಅರ್ಥ ಏನಿದೆ? ದೋಸೆ ಅವನು ತಿಂದಾಯ್ತು, ಅಥವಾ ತಿಂತಾ ಇದ್ದಾನೀಗ, ಅಥವಾ ಮುಂದೆ ತಿನ್ನಬಹುದು. ಅರ್ಥ ಒಂದೇ, ಅವನು ತಿಂತಾನೆ, ದೋಸೆ ತಿಂತಾನೆ. ಅದೇ ತರನೇ ಬೈಬಲಲ್ಲಿರುವ ಪ್ರವಾದನೆಗಳನ್ನು ನಾವೇನ್ ಮಾಡಬಾರ್ದು? ತಿರುಚಬಾರದು. ಮೊದಲನೇ ಬರುವಿಕೆಯಲ್ಲಿ ಇದ್ದಂಥ ಯಾವ ವ್ಯಕ್ತಿಗಳನ್ನ ಎರಡನೇ ಬರುವಿಕೆಯಲ್ಲಿ ದೇವರು ಬಳಸೋದಿಲ್ಲ. ಎರಡನೇ ಬರುವಿಕೆಯಲ್ಲಿ ಯಾರನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನನ್ನು, ನಿಮ್ಮನ್ನು, ಈ ಲೋಕದಲ್ಲಿ ಜೀವಂತವಾಗಿರುವಂತಹ ಪ್ರತಿ ಒಬ್ಬೊಬ್ಬ ವ್ಯಕ್ತಿಗಳನ್ನ ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಹಾಗೂ ಪ್ರವಾದನೆಗಳನ್ನ ತಿಳಿಯದ ಅರಿಯದ ಗೂಢಾರ್ಥಗಳನ್ನ ಜನರಿಗೆ ಬೋಧಿಸುವುದಕ್ಕಾಗಿ. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಹೇಳ್ತಾರೆ, ನಾನು ನೋಡಿ, ಅಲ್ಲೊಂದು ವಾಕ್ಯ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ಆ ಒಂದು ವಾಕ್ಯ ಏನಂತ ಹೇಳಿದ್ರೆ, ಮತ್ತಾಯ 28:20 ಹೇಳುತ್ತೆ, ನಾನು ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ನೀವು ಯಾರಿಗೆ ಬೇಕಾದ್ರೂ ಬೋಧಿಸಿ, ಯಾರಿಗೆ ಬೇಕಾದ್ರೂ ಬೋಧಿಸಿ. ಆದ್ರೆ ಬೈಬಲ್ ಅಲ್ಲಿರುವ ಒಂದೊಂದು ವಿಷಯಗಳನ್ನು ನೀವೇನ್ ಮಾಡಬೇಕು? ಹೇಳ್ಬೇಕು. ಜನರು ಅನುಸರಿಸುವಂತೆ ಬೋಧಿಸ್ಬೇಕಂತೆ. ಅದಕ್ಕೋಸ್ಕರನೇ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು. ಯಾಜಕ ಕಾಂಡ 22ನೇ ಅಧ್ಯಾಯ ವಾಕ್ಯ 32ರಲ್ಲಿ ಹೇಳ್ತಾರೆ, ನನ್ನ ಸೇವೆಗಾಗಿ ಪ್ರತಿಷ್ಠಾಪಿಸಿಕೊಂಡ, ಅಂದ್ರೆ ಆರಿಸಿಕೊಂಡಂತಹ ವಿಶೇಷ ವ್ಯಕ್ತಿಗಳು ನಾವು. ಆಮೇಲೆ ಹೋಗಿ ಕೊಟ್ಟ ಕೆಲಸ ಮಾಡದೆ ಹೋದ್ರೆ ತಪ್ಪ್ಯಾರದು? ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ದೇವರು ಯಾರನ್ನ ದೂಷಣೆ ಮಾಡ್ತಾರೆ, ಯಾರನ್ನ ದ್ವೇಷಿಸ್ತಾರೆ? ದೇವರು ಯಾರನ್ನ ದ್ವೇಷಿಸ್ತಾರೆ? ಪಾಪಿಗಳನ್ನ ದ್ವೇಷಿಸ್ತಾರ? ಯಾರು ಹೇಳಿದ್ದು? ಪಾಪಿಗಳನ್ನ ದೇವರು ಎಂದಿಗೂ ದ್ವೇಷಿಸೋದಿಲ್ಲ. ಪಾಪಿಗಳನ್ನ ಎಂದಿಗೂ ದೇವರು ಏನ್ ಮಾಡಲ್ಲ? ಖಂಡಿತವಾಗ್ಲೂ ಅವ್ರು ದ್ವೇಷಿಸೋದಿಲ್ಲ. ದ್ವೇಷಿಸಂಗಿದ್ದಿದ್ರೆ ಯೋಹಾನ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ವ್ಯಭಿಚಾರಿಗೆ ಅವ್ರು ಏನ್ ಮಾಡ್ತಾ ಇರಲಿಲ್ಲ? ಕ್ಷಮೆ ಕೊಡ್ತಾ ಇರ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಯಾರನ್ನ ದ್ವೇಷಿಸ್ತಾರೆ ಅಂತ ಹೇಳಿದ್ರೆ ಸೋಮಾರಿಗಳನ್ನ. ಯಾರನ್ನ? ಜೋರಗಳಿ. ಯಾರನ್ನ? ಸೋಮಾರಿಗಳನ್ನ ದೇವರು ದ್ವೇಷಿಸ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಸೋಮಾರಿ ತಿಪ್ಪೆಯ ಮೇಲೆ ಇರುವ ಕಸಕ್ಕೆ ಅವನು ಸಮಾನ. ಈಗ ನಿಮಗೆ ಕೊಟ್ಟ ಮೇಲೂ ಕೂಡ ನೀವು ಏನ್ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ ಅಂದ್ರೆ ನೀವು ಯಾರು? ಹಾಗಾದ್ರೆ ನೀವು ಯಾರು? ಸೋಮಾರಿಗಳಲ್ವಾ? ಹೌದಾ? ಓಕೆ, ಒಂದು ವಾಕ್ಯ ಓದೋಣ. ಸಿರಾಕನ ಗ್ರಂಥ 22ನೇ ಅಧ್ಯಾಯ ವಾಕ್ಯ 2 ಓದಿ. 22:2. ಮೈಗಳ್ಳ ತಿಪ್ಪೆಯ ಮೇಲಿರುವ ಹೇಸಿಗೆಗೆ ಸಮಾನ. ಕೈ ಒದರಿಸಿ ಬಿಡುವರು ಜನರು ಅದನ್ನು ಮುಟ್ಟಿದ ತಕ್ಷಣ. ಸೋಮಾರಿ ಅಲ್ಲಿ ಮೇಲೆ ಇದೆ ನೋಡಿ. ಮೈಗಳ್ಳ ಅಂದ್ರೆ ಯಾರು? ಸೋಮಾರಿ. ತಿಪ್ಪೆಯ ಮೇಲಿರುವ ಹೇಸಿಗೆಗೆ ಸಮಾನ. ಈಗ ದೇವ್ರು ಎಲ್ಲ ಕೊಟ್ರು, ನಮಗೆ ಜ್ಞಾನ ಕೊಟ್ರು, ವಿವೇಕ ಕೊಟ್ರು, ಸತ್ಯ ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ರು. ಅದನ್ನು ನಾವು ಬಳಸ್ಕೊಳ್ಬೇಕು. ಬಳಸದೆ ಹೋದ್ರೆ ನಾವ್ಯಾರು? ಸೋಮಾರಿ ಅಲ್ವಾ? ಸೋಮಾರಿಯ ಆ ಒಂದು ಸಂಕೇತ ಏನ್ ತೋರಿಸ್ತಾ ಇದೆ?
ತಿಪ್ಪೆಯ ಮೇಲೆ ಇರುವ ಹೇಸಿಗೆಗೆ ಸಮಾನ. ಹೇಸಿಗೆಗೆ ಸಮಾನ. ಈಗ ಕೈ ಒದರಿ ಬಿಡುವರು ಜನರು ಅದನ್ನು ಮುಟ್ಟಿದ ತಕ್ಷಣ. ಜನರು ಕೈ ಒದರಿ ಬಿಡ್ತಾರ ಅಥವಾ ದೇವ್ರು ನಮ್ಮನ್ನ ಒದರಿ ಬಿಡ್ತಾರ? ದೇವರು ಒದ್ರು ಬಿಡ್ತಾರೆ ಬ್ರದರ್. ಈಗ ನಮ್ಮ ಕುಟುಂಬದಲ್ಲಿ ಇರುವ ವರ್ತಮಾನ ಅದೇನು, ಪ್ರೆಸೆಂಟ್ ಸನ್ನಿವೇಶಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನಾವೇ. ಯಾಕಂದ್ರೆ ದೇವರು ಕೊಟ್ಟ ಕೆಲಸವನ್ನ ಇವತ್ತಿಗೂ ನಾವು ಮಾಡಿಲ್ಲ. ತಿಂತಾ ಇದ್ದೀವಿ, ಕುಡಿತಾ ಇದ್ದೀವಿ, ಮಜಾ ಮಾಡ್ತಾ ಇದ್ದೀವಿ. ನಾವೇ ಒಳಗಡೆ ಹೋಗ್ತಾ ಇಲ್ಲ, ನಾವೇ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಮತ್ತೆ ಸಂರಕ್ಷಣೆ ಎಲ್ಲಿಂದ ಬರುತ್ತೆ? ನೋಹನ ಕುಟುಂಬ ಬಿಟ್ಟು ಉಳಿದ ಎಲ್ಲರೂ ಆದಿಕಾಂಡದಲ್ಲಿ ಏನಾದ್ರು ನಾಶ ಆದ್ರು ಅಲ್ವಾ? ಹೌದು ಬ್ರದರ್. ಎಲ್ಲರೂ ನಾಶ ಆದ್ರು. ಯಾವಾಗ ಈ ನಾವೇ ನಮ್ಮ ಕೈ ಕೊಟ್ಟ ಮೇಲೆ ಈ ನಾವೇ ಒಳಗಡೆ ನಾವು ಬಂದು ಸೇರ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಕುಟುಂಬ ಸಂಪೂರ್ಣವಾಗಿ ನಾಶ ಆಗೋಗ್ತೀವಿ. ಇದ್ರೊಳಗಡೆ ಬರಬೇಕಾದ್ರೆ ಪ್ರಯತ್ನ ತುಂಬಾ ಮುಖ್ಯ. ಈ ನಾವೇ, ನಿನ್ನ ಕೈಯಲ್ಲಿರುವ ನಾವೇ ಒಳಗಡೆ ಬರಬೇಕು ಅಂತ ಹೇಳಿದ್ರೆ ಪ್ರಯತ್ನ ತುಂಬಾ ಮುಖ್ಯ, ಪ್ರಯಾಸ ತುಂಬಾ ಮುಖ್ಯ. ಅದು ನೀನು ಮಾಡದೆ ಹೋದ್ರೆ ನೀನು ಸೋಮಾರಿಯಾಗಿರ್ತೀಯ, ತಿಪ್ಪೆಯ ಮೇಲೆ ಇರುವ ಹೇಸಿಗೆಗೆ ಸಮಾನವಾಗಿರ್ತೀಯ. ಆಗ ದೇವರು ಕೈ ಒದರಿ ಬಿಡ್ತಾರೆ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಾಗಿರಬೇಕು. ಪ್ರವಾದನೆಯ ಇತಿಹಾಸದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಆಯ್ತು ಬ್ರದರ್. ಓಕೆ ಫೈನ್. ನಾವು ಕ್ಲಾಸ್ ಮುಗಿಸೋಣ.